ನಮಸ್ಕಾರ. ಈ ದಿನ ಜ್ಯೋತಿಷ್ಯ ಬೆಳಕು ಕಾರ್ಯಕ್ರಮದಲ್ಲಿ ಸೋಮವಾರ 20ನೇ ತಾರೀಕು ಅಕ್ಷಯ ತೃತೀಯದ ಬಗ್ಗೆ ನೋಡೋಣ. ಬಹಳಷ್ಟು ಜನ ಕಾಲ್ ಮಾಡಿದಿರಿ, ಅಕ್ಷಯ ತೃತೀಯ ದಿನ ಏನೇನು ಮಾಡಬೇಕು ಗುರುಗಳೇ ಅಂತ ಕೇಳಿದಿರಿ. ಸೊ ಆ ದಿನ ಹೇಗಿದೆ ಜಾತಕದಲ್ಲಿ ಸೋಮವಾರದ ದಿನ ಲಗ್ನ ಯಾವ್ದು ಬರುತ್ತೆ ಅಂತ ನೋಡಿದಾಗ ಮೇಷ ಲಗ್ನ ಇದೆ. 2ನೇ ಮನೆಯಲ್ಲಿ ಚಂದ್ರ ಮತ್ತು ಶುಕ್ರನಿರೋದ್ರಿಂದ, ರೋಹಿಣಿ ನಕ್ಷತ್ರ ಆಗಿರೋದ್ರಿಂದ ತುಂಬಾ ಶುಭವಾದ ದಿನ. ಎಷ್ಟು ಶುಭವಾಗಿದೆ ಅಂದ್ರೆ ಪರಿಪೂರ್ಣತೆಯಿಂದ ಭಗವಂತನನ್ನ ನೀವು ಆ ಮಹಾಲಕ್ಷ್ಮಿ ತಾಯಿಯನ್ನ ಧ್ಯಾನಿಸಿದ್ದೇ ಆದ್ರೆ ಮುಂದಿನ ವರ್ಷದೊಳಗಾಗಿ, ನೀವು ಮುಂದಿನ ಅಕ್ಷಯ ತೃತೀಯದ ಒಳಗಾಗಿ ನೀವು ಅನ್ಕೊಂಡಿರೋ ಎಲ್ಲವನ್ನ ಸಾಧಿಸುವಂತ ಸಾಧ್ಯತೆಗಳು ತುಂಬಾ ಇದೆ. ರೋಹಿಣಿ ನಕ್ಷತ್ರ 27 ನಕ್ಷತ್ರಗಳಲ್ಲಿ ನಾನು ತುಂಬಾ ಒಳ್ಳೆಯ ಒಂದು ನಕ್ಷತ್ರ ಅಂತ ಪರಿಗಣಿಸ್ತೇನೆ. ಸೋಮವಾರದ ದಿನ ವೃಷಭ, ಅಲ್ಲಿ ರಾಶಿಯಲ್ಲಿ ನೋಡಿ, ವೃಷಭ ರಾಶಿಯಲ್ಲಿ ಚಂದ್ರ ಮತ್ತು ಶುಕ್ರ ಇದ್ದಾರೆ. ಸೊ ಗುಡ್ ಕಾಂಬಿನೇಷನ್ ಇನ್ ಪರ್ಚೇಸಿಂಗ್ ಗೋಲ್ಡ್ ಅಂಡ್ ಸಿಲ್ವರ್. ಬೆಳ್ಳಿ ಮತ್ತು ಬಂಗಾರ ಖರೀದಿಗೆ ಶುಭವಾದ ದಿನ. ಎಷ್ಟು ಶುಭಕರ ಆಗಿದೆ ಅಂದ್ರೆ ತುಂಬಾ ಶುಭಕರವಾಗಿದೆ. ಅದಕ್ಕೋಸ್ಕರ ಅಕ್ಷಯ ತೃತೀಯ ದಿನ ನೀವು ಬೆಳ್ಳಿ ಮತ್ತು ಬಂಗಾರವನ್ನ ಖರೀದಿ ಮಾಡಿ. ಆಗಲ್ಲ ಗುರುಗಳೇ, ತುಂಬಾ ಕಾಸ್ಟ್ಲಿ ಆಗಿದೆ, ಇದನ್ನ ಪರ್ಚೇಸ್ ಮಾಡಕ್ ಆಗಲ್ಲ ಅನ್ನೋರು ಕಲ್ಲು ಸಕ್ಕರೆ, ಉಪ್ಪನ್ನ ನೀವು ಖರೀದಿ ಮಾಡ್ಬೋದು. ನನಗೆ ಖರೀದಿ ಮಾಡಕ್ಕೆ ಆಗಲ್ಲ ಅನ್ನೋರು ಆ ದಿನದಲ್ಲಿ ಉಪ್ಪು ಮತ್ತು ಕಲ್ಲು ಸಕ್ಕರೆನ ಖರೀದಿ ಮಾಡಿ ದಾನವನ್ನಾಗಿ ಕೊಡ್ಬೋದು, ಅಥವಾ ನೀವಾದ್ರೂ ಬಳಸ್ಕೋಬಹುದು. ಅಕ್ಷಯ ತೃತೀಯದ ಮಹತ್ವ ನೋಡಿ ಹೇಗಿದೆ. ಅಕ್ಷಯ ಅಂದ್ರೆ ಕಂಟಿನ್ಯೂ ಆಗಿ ಇರ್ತಕ್ಕಂಥದ್ದು, ಮತ್ತೆ 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 ಉದ್ಭವ ಆಗ್ತಕ್ಕಂಥದ್ದು, ಉತ್ಪತ್ತಿ ಆಗ್ತಕ್ಕಂಥದ್ದು. ಆ ಅಕ್ಷಯ ತೃತೀಯ ದಿನ ಇದೆಯಲ್ಲ, ನೀವೇನೇನು ಕಾರ್ಯಗಳನ್ನ ಮಾಡ್ತಿರೋ ಅದು ಹೆಚ್ಚು ಪಟ್ಟು ಲಾಭವನ್ನ ಕೊಡ್ತಕ್ಕಂಥ ದಿವಸವಾಗಿದೆ. ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮ ಅಕ್ಷಯ ಪಾತ್ರೆಯನ್ನ ಪಾಂಡವರಿಗೆ ಕೊಟ್ಟ. ಹೀಗಾಗಿ ಅವರು ಕಷ್ಟದ ಕಾಲದಲ್ಲಿ ಕೂಡ ಆ ಅಕ್ಷಯ ಪಾತ್ರೆಯಿಂದ ಸಕಲವನ್ನು ಪಡೆದ್ರು. ಅಕ್ಷಯ ಪಾತ್ರೆಯ ಈ ಒಂದು ಏನಿದೆಯಲ್ಲ ತೃತೀಯ ದಿನದ ಮಹತ್ವ ತುಂಬಾ ಇದೆ, ಬಹಳಷ್ಟು ಇದಾವೆ ಕಾರ್ಯಗಳು. ಸೊ ನಮಗೆ ಏನ್ ಬೇಕಾಗಿದೆ ಅಂತ ಪೂರ್ತಿಯಾಗಿ ನೋಡ್ಕೊಳ್ಳೋಣ. ಆ ದಿನ ಮನೆ ಗೃಹ ಪ್ರವೇಶ ಮಾಡ್ತಾ ಇದ್ರಲ್ಲ, ಅಥವಾ ಮನೆ ನಾನು ಒಳ್ಳೆ ಭವ್ಯ ಬಂಗಲೆಯನ್ನು ಕಟ್ಬೇಕು ಅಂತ ಇದೆಯಲ್ಲ ಕನಸು, ಆ ದಿನ ಭೂಮಿ ಪೂಜೆಯನ್ನ ಮಾಡಿ. ಅಥವಾ ನಾನು ಹೊಸ ವ್ಯಾಪಾರಕ್ಕೆ ಏನಾದ್ರೂ ಪ್ರಾರಂಭ ಮಾಡಬೇಕು ಅನ್ನೋದಿದ್ರೆ ಆ ಪ್ರಾರಂಭಕ್ಕೆ ಅದೇ ದಿನವನ್ನ ಆಯ್ಕೆ ಮಾಡ್ಕೊಳ್ಳಿ. ಅಥವಾ ನಾನು ಬೇರೆ ವಿದೇಶಕ್ಕೆ ಹೋಗ್ಬೇಕು ಅನ್ನೋದಿದ್ರೆ ಆ ದಿನನೇ ನೀವು ನೋಂದಣಿಯನ್ನ ಮಾಡಿಸಿ ವಿದೇಶಕ್ಕೆ ಹೋಗ್ಲಿಕ್ಕೆ. ಪ್ರತಿಯೊಂದು ಶುಭ ಕಾರ್ಯಗಳಿಗೂ ಕೂಡ ನಾವು ಈ ಒಂದು ಅಕ್ಷಯ ತೃತೀಯ ದಿನವನ್ನ ಆಯ್ಕೆ ಮಾಡ್ಕೋತೀವಿ. ಅದಕ್ಕೋಸ್ಕರ ಸೋಮವಾರ ಯಾರ್ಯಾರು ಕಷ್ಟದಲ್ಲಿದ್ದೀರೋ, ಯಾರ್ಯಾರು ಜೀವನದಲ್ಲಿ ನೊಂದ್ಕೊಂಡಿದ್ದೀರೋ ಅವರೆಲ್ಲರೂ ಸೋಮವಾರ ಈ ಚಿಕ್ಕದಾಗಿ ಈ ಒಂದು ಕಾರ್ಯವನ್ನು ಮಾಡಿಬಿಡಿ. ಮತ್ತು ಈ ದಿನ ಸಸಿಗಳನ್ನ ನಿಮ್ಮ ಮನೆ ಮುಂದೆ ತುಳಸಿ ದಳ, ಬೇರೆ ಬೇರೆ ಸಸಿಗಳನ್ನ, ನಿಮ್ಗೆ ಇಷ್ಟವಾದ ಸಸಿಗಳನ್ನ ಆಯ್ಕೆ ಮಾಡಿಕೊಂಡು ಆ ದಿನ ನೆಡುವ ಕಾರ್ಯಕ್ರಮವನ್ನು ಇಟ್ಕೊಳ್ಳೋದು. ಯಾಕೆ ಅಂದ್ರೆ ಈ ದಿನ ಪ್ರಾರಂಭಿಸಿದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ವರ್ಷ ಪೂರ್ತಿಯಾಗಿ ನಡೆಯುತ್ತೆ. ಅದಕ್ಕೋಸ್ಕರ ಎಲ್ಲರೂ ಈ ಶುಭ ಕಾರ್ಯಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಮಂತ್ರಸಿದ್ಧಿಗೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಹೇಳಿ ಮಾಡಿಸಿದಂತ ದಿನವಾಗಿದೆ ಇದು. ಕೆಲವೊಬ್ರು ಹೇಳ್ತಾರೆ, ಗುರುಗಳೇ ನನಗೆ ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ, ಮನಸ್ಸು ತುಂಬಾ ಗೊಂದಲ ಆಗ್ಬಿಡ್ತಾ ಇದೆ, ಹಳೆಯ ನೆನಪುಗಳು ಬಂದು ಕಾಡ್ತಾ ಇದೆ ಅಂತ ಹೇಳ್ತಾರೆ. ಅವರೆಲ್ಲರೂ ಈ ಅಕ್ಷಯ ತೃತೀಯ ದಿನ ಧ್ಯಾನವನ್ನ 1 ಗಂಟೆಯವರೆಗೆ ಸತತವಾಗಿ ಮಾಡಿದಾಗ ನಿಮ್ಮ ಕಾರ್ಯಗಳು ಈಡೇರುವುದರ ಜೊತೆಗೆ ನಿಮ್ಮ ಧ್ಯಾನ ಸಾಧನೆ ತುಂಬಾ ಅರ್ಥಗರ್ಭಿತವಾಗಿರುತ್ತೆ. ಯಾರಿಗೆ ಮನಸ್ಸು ನಿಗ್ರಹ ಇಲ್ವೋ ಅವರೆಲ್ಲರೂ, ಮತ್ತು ಏನಾದ್ರೂ ಸಾಧಿಸ್ಬೇಕು ಅನ್ನೋರು ಇದ್ದಾರಲ್ಲ ಅವರೆಲ್ಲರೂ ಈ ಮಂತ್ರವನ್ನ ಆ ದಿನ ಸ್ಟಾರ್ಟ್ ಮಾಡಿ. ಅಕ್ಷಯ ತೃತೀಯ ದಿನ, ರೋಹಿಣಿ ನಕ್ಷತ್ರ ದಿನ ಈ ಮಂತ್ರವನ್ನ ಪ್ರಾರಂಭಿಸಿದ್ದೇ ಆದಲ್ಲಿ ಮುಂದಿನ ವರ್ಷದ ಒಳಗಾಗಿ ನಿಮ್ಮ ಜೀವಿತದ ಅದ್ಭುತ ಕ್ಷಣಗಳನ್ನು ನೀವು ನೋಡುತ್ತೀರಾ. ಅಷ್ಟೊಂದು ಪವಿತ್ರವಾದ ದಿನ ಆಗಿದೆ. ಹೀಗಾಗಿ 108 ಸಾರಿ ಈ ಮಹಾಲಕ್ಷ್ಮಿ ಮಂತ್ರವನ್ನ ಜಪಿಸ್ಲಿಕ್ಕೆ ಪ್ರಾರಂಭಿಸಿ. ಆ ಮಂತ್ರದ ಹೇಗಿದೆ ಅಂತ ನೋಡೋಣ.
ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಐಂ ಹ್ರೀಂ ಕ್ಲೀಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಈ ತರ 108 ಸಾರಿ ಪ್ರತಿದಿನ ನೀವು ಜಪಿಸಿದ್ದೇ ಆದಲ್ಲಿ ಆ ಮಂತ್ರವನ್ನ 20ನೇ ತಾರೀಕು ಸೋಮವಾರ ರೋಹಿಣಿ ನಕ್ಷತ್ರದಲ್ಲಿ ಪಠಿಸಿದ್ದೇ ಆದಲ್ಲಿ ನಿಮ್ಮ ಆಧ್ಯಾತ್ಮಿಕ ಸಾಧನೆ ಮತ್ತು ನಿಮ್ಮ ಸಕಲೈಶ್ವರ್ಯಗಳ ಜೊತೆಗೆ ನೀವು ಮುಂದಿನ ವರ್ಷದೊಳಗಾಗಿ ಒಳ್ಳೊಳ್ಳೆ ಶುಭ ಫಲಗಳನ್ನು ಪಡಿತೀರಿ. ನಾನು ಸುಮಾರು 2010ರಲ್ಲಿ ಅಕ್ಷಯ ತೃತೀಯ ದಿನ ಬಹಳಷ್ಟು ಜನಕ್ಕೆ ಹೇಳಿದ್ದೆ, ಬಂಗಾರವನ್ನು ಖರೀದಿ ಮಾಡಿ, ಬೆಳ್ಳಿಯನ್ನು ಖರೀದಿ ಮಾಡಿ ಅಂತ. ಅವರೆಲ್ಲರೂ ಇವಾಗ ನೆನೆಸ್ತಾ ಇದ್ದಾರೆ. ಸುಮಾರು 15-16 ವರ್ಷಗಳಿಂದ ಹೇಳಿದ್ರಲ್ಲ ಗುರುಗಳೇ, ಆ ದಿನ ಪರ್ಚೇಸ್ ಮಾಡಿದಂಥ ಬಂಗಾರ ಇವತ್ತು 1,52,000 ದಾಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಖರೀದಿ ಮಾಡಿದ ರೇಟ್ ಎಷ್ಟಿತ್ತೇಳಿ? 10ರಿಂದ 12,000 ರೂಪಾಯಿದಲ್ಲಿ ಖರೀದಿ ಮಾಡಿದ್ರು. ಇವತ್ತು ಎಷ್ಟು ಪಟ್ಟು ಬೆಳೆದಿದೆ? ಸುಮಾರು 14 ಪಟ್ಟು ಬೆಳೆದಿದೆ. ಹೀಗಾಗಿ ಅಕ್ಷಯ ತೃತೀಯ ದಿನ ಬಂಗಾರವನ್ನ ಖರೀದಿಸಿ, ಬೆಳ್ಳಿಯನ್ನ ಖರೀದಿಸಿ, ನಿಮ್ಮ ಸಕಲ ಐಶ್ವರ್ಯ ಏನಿದೆಯಲ್ಲ ಅದು ಹೆಚ್ಚಾಗ್ಲಿ. ಭಗವಂತ ನಿಮ್ಗೆ ಎಲ್ಲ ರೀತಿಯಿಂದ ನಾವು ಒಳಿತನ್ನ ಮಾಡಲಿ ಮತ್ತು ಮಹಾಲಕ್ಷ್ಮಿ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮನೆಗಳಲ್ಲಿ ಬೆಳಗಲಿ. ಹೀಗಾಗಿ ಎಲ್ಲರೂ ಈ ಒಂದು ದಿನವನ್ನ ಒಳಿತಿಗಾಗಿ ಉಪಯೋಗಿಸಿಕೊಂಡು ಪ್ರತಿಯೊಬ್ಬರು ಅಭಿವೃದ್ಧಿ ಹೊಂದಬೇಕನ್ನೋದೇ ನನ್ನ ಮಹತ್ಕಾಂಕ್ಷೆ ಆಗಿದೆ. ಎಲ್ಲರಿಗೂ ಶುಭ ವಂದನೆಗಳು.